ನಾವು ಮೂಲತಃ ರೈತರಾಗಿರೋದ್ರಿಂದ ನಮ್ ರೈತರುಗಳಿಗೆ ಒಂದ್ ಒಳ್ಳೆ ಆಫರ್ ನ ತಂದಿದೀವಿ ಸರ್. ರೈತ ಸಂಜೀವಿನಿ ಬಂದು ಒಂದ್ ಬ್ಯಾಗ್ 40 kg ಬ್ಯಾಗ್ 350 rupees ಇರುತ್ತೆ. ಮಿನಿಮಮ್ 100 bags ಆರ್ಡರ್ ಇರುತ್ತೆ. 200 kilometers ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಇರುತ್ತೆ. ಇನ್ನೊಂದು ರೈತ ಶಕ್ತಿ ಬ್ಯಾಗ್ ಬಂದ್ಬಿಟ್ಟು ನಿಮ್ಗೆ ಮಿನಿಮಮ್ 50 bags ಆರ್ಡರ್ ಮಾಡಿದ್ರೆ ಅದ್ರ ಜೊತೆಗೆ ನಿಮ್ಗೆ 3 ತರ ಮೆಟೀರಿಯಲ್ಸ್ ಎಕ್ಸ್ಟ್ರಾ ಫ್ರೀ ಸಿಗತ್ತೆ. ಪ್ಲಸ್ 150 kilometers ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಇರುತ್ತೆ. ನಮ್ ತಾತನ್ ಕಾಲದ ಫಲವತ್ತತೆ ಭೂಮಿ ನಮ್ ತಂದೆಯವ್ರಿಗೆ ಬಂದಿದೆ. ನಮ್ ತಂದೆಯವ್ರ ಫಲವತ್ತತೆ ಭೂಮಿ ನಮಗ್ ಬಂದಿದೆ. ನಮ್ಮಿಂದ ನಮ್ಮ ಪೀಳಿಗೆಗೆ ಮುಂದಿನ ಜನರೇಷನ್ಗೆ ಫಲವತ್ತತೆ ಭೂಮಿ ನಾವು ಕೊಡ್ಬೇಕು ಅನ್ನೋಕೆ ಇಷ್ಟ ಪಡೋದಾದ್ರೆ ನಾವು ರಾಸಾಯನಿಕ ಗೊಬ್ಬರನ ತ್ಯಜಿಸಿ ನಮ್ಮಲ್ಲಿ ಸಿಗುವಂತ ರೈತ ಶಕ್ತಿ ಗೊಬ್ಬರ ಮತ್ತೆ ರೈತ ಸಂಜೀವಿನಿ ಸಾವಯವ ಗೊಬ್ಬರನ ಯೂಸ್ ಮಾಡಿ ಅಂತ ಹೇಳಿ. ಭೂಮಿಯ ಫಲವತ್ತತೆ ಹೆಚ್ಚಾಗ್ಬೇಕು, ಇಳುವರಿ ಜಾಸ್ತಿ ಆಗ್ಬೇಕು, ಮತ್ತೆ ಖರ್ಚು ಕಮ್ಮಿ ಇರ್ಬೇಕು ಅಂತ ಅಂದ್ರೆ ನಮ್ಮ ಗೊಬ್ಬರನ ಬಳಸಿ. ಇವಾಗ ಪ್ರೆಸ್ ಮಡ್, ಫ್ಲೈ ಆಶ್, ಲೈಮ್ ಸೋಡಾ, ಕಾಯರ್ ಪಿತ್, ಮತ್ತೆ ಕೌಡಂಕ್, ಕೋಳಿ ಗೊಬ್ಬರ ಇದೆಲ್ಲ ಟ್ರೈಕೋಡರ್ಮಾ ಸೂಡೋಮೋನಾಸ್ ಇದೆಲ್ಲ ಮಿಕ್ಸಿಂಗ್ ಮಾಡಿ ಡಿಕಂಪೋಸ್ ಮಾಡಿ ಫಿಲ್ಟ್ರೇಷನ್ ಮಾಡಿ ಪ್ಯಾಕೇಜಸ್ ನ ರೆಡಿ ಮಾಡಿಸಿ ಲೋಡ್ ಮಾಡಿಸಿ ಕಳ್ಸಿಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ನಮ್ ಬ್ರ್ಯಾಂಡ್ ನೇಮ್ ನ ಯೂಸ್ ಮಾಡ್ಕೊಂಡು ಮೋಸ ಮಾಡ್ತಾ ಇದಾರೆ. ದಯವಿಟ್ಟು ರೈತರೆ ಮೋಸ ಹೋಗ್ಬೇಡಿ. ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಹಾ ಸರ್, ನಾನ್ ನಿಸರ್ಗ ಅಂತ ಹೇಳಿ, ಇವರು ನಮ್ಮ ಮನೆಯವ್ರ ಕೃಷ್ಣ ಅಂತ ಹೇಳಿ, ನಾವು KNL ಆರ್ಗ್ಯಾನಿಕ್ ಮೆನ್ಯೂರ್ಸ್ ಇಂದ ಇದು ಕಂಪ್ನಿಯಿಂದ ಮಾತಾಡ್ತಾ ಇರೋದು. ನಾವು ಲಾಸ್ಟ್ ಟೈಮ್ ನಿಮ್ದೇ ಚಾನಲ್, ಇದೇ ಚಾನಲ್ ಅಲ್ಲಿ ನಮ್ದು ಯಾವ ತರ ಪ್ರೊಡಕ್ಷನ್ ಆಗತ್ತೆ, ಮೆನ್ಯೂರ್ ಎಲ್ಲ ಯಾವ ತರ ರೆಡಿ ಆಗತ್ತೆ, ಯಾವ ತರ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡ್ಸಿದ್ದು. ಮತ್ತೆ ನಮ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂತು ರೈತರ ಕಡೆಯಿಂದ. ಮತ್ತೆ ಕ್ವಶನ್ಸ್ ಗಳು ಅರೈಸ್ ಆಗ್ತಾ ಬಂತು. ಏನಂತ ಅಂದ್ರೆ, ಈಗ ನೀವು ರೈತರಾಗಿ ಈಗ ರೈತರುಗಳಿಗೆ 100 bags ಈಗ ಅಷ್ಟೊಂದು ನಮ್ಗೆ ತಗೊಳ್ಳೋ ಅಷ್ಟು ಇದಿರಲ್ಲ. ಮತ್ತೆ ಯಾವ ತರ ನಮ್ಗೆ ಕಮ್ಮಿ ಬ್ಯಾಗ್ ಬೇಕಾಗತ್ತೆ, ಏನಾದ್ರೂ ಎಕ್ಸ್ಟ್ರಾ ಆಫರ್ಸ್ ಏನಾದ್ರು ಇದೆಯಾ ಏನು ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಇವಾಗ ಬೇರೆ ಇನ್ನೊಂದು ಬ್ರ್ಯಾಂಡ್ ಗೆ ನಾವು ಎಕ್ಸ್ಟ್ರಾ ಬೇರೆ ತರ ಆಫರ್ ನ ತಗೊಂಡ್ ಬಂದಿದೀವಿ ಸರ್. ಇವಾಗ ನಮ್ಮ ಚಾನೆಲ್ ಅಲ್ಲಿ ಈಗ ಹೊಸದಾಗಿ ನೋಡ್ತಾ ಇರೋಂತ ರೈತರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಪ್ರಾಡಕ್ಟ್ ಯಾವ ತರ ರೆಡಿ ಆಗತ್ತೆ, ಏನೇನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ನಂದು ಲಾಸ್ಟ್ ಟೈಮ್ ನೋಡಿದ್ರೆ ವಿಡಿಯೋದಲ್ಲಿ ಎಲ್ಲ ಅಪ್ಲೋಡ್ ಆಗಿದೆ. ಸಣ್ಣ ಬ್ರೀಫ್ ಇಂಟ್ರಡಕ್ಷನ್ ಕೊಡ್ತಾ ಇದೀನಿ ಅಷ್ಟೇ. ಇವಾಗ ಪ್ರೆಸ್ ಮಡ್, ಫ್ಲೈ ಆಶ್, ಲೈಮ್ ಸೋಡಾ, ಕಾಯರ್ ಪಿತ್, ಮತ್ತೆ ಕೌಡಂಕ್, ಕೋಳಿ ಗೊಬ್ಬರ ಇದೆಲ್ಲ ಟ್ರೈಕೋಡರ್ಮಾ ಸೂಡೋಮೋನಾಸ್ ಇದೆಲ್ಲ ಮಿಕ್ಸಿಂಗ್ ಮಾಡಿ ಡಿಕಂಪೋಸ್ ಮಾಡಿ ಫಿಲ್ಟ್ರೇಷನ್ ಮಾಡಿ ಪ್ಯಾಕೇಜಸ್ ನ ರೆಡಿ ಮಾಡಿಸಿ ಲೋಡ್ ಮಾಡಿಸಿ ಕಳ್ಸಿಕೊಡ್ತೀನಿ ಸರ್. ಸರ್, ಇವಾಗ ರೈತರುಗಳು ಕೇಳ್ತಾ ಇದ್ರು ನಿಮ್ದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರತ್ತೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಐಡೆಂಟಿಫೈ ಮಾಡ್ಕೊಳ್ಳೋದು ಏನು ಅಂತ. ಇವಾಗ ನಮ್ದು KNL ಆರ್ಗ್ಯಾನಿಕ್ ಮೆನ್ಯೂರ್ಸ್ ಅಂತ ಕಂಪ್ನಿ ನೇಮ್ ಏನಿದೆ ಅದನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗತ್ತೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲೇ ಸರ್ಚ್ ಮಾಡಿದ್ರು ನಿಮ್ಗೆ ನಮ್ದು ಕಂಪ್ನಿ ಅಡ್ರೆಸ್, ಲೊಕೇಶನ್, ಡೀಟೇಲ್ಸ್ ಎಲ್ಲ ಸಿಗತ್ತೆ. ಪ್ಲಸ್ ಏನಂತ ಅಂದ್ರೆ, ನಮ್ ರೈತರುಗಳಿಗೆ ಲಾಸ್ಟ್ ಟೈಮ್ ಏನಾಯ್ತು ಅಂತ ಅಂದ್ರೆ, ಬೇರೆ ಯಾವ್ದೋ ಕಂಪ್ನಿಯಿಂದ ನಮ್ದು ರೈತ ಸಂಜೀವಿನಿ ಬ್ಯಾಗು, ರೈತ ಶಕ್ತಿ ಬ್ಯಾಗು ಡಿಸ್ಪ್ಯಾಚ್ ಆಗ್ತಾ ಇದೆ ತಗೊಂಡಿದ್ದಾರೆ. ಬಟ್ ಅದು ಅಷ್ಟು ಕ್ವಾಲಿಟಿ ಅವ್ರಿಗೆ ಸಿಕ್ಕಿಲ್ಲ. ಅದಕ್ಕೆ ಅವ್ರಿಗೆ ಕ್ಲಾರಿಫಿಕೇಶನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ರೈತರು ಸ್ಪೆಸಿಫಿಕ್ ಆಗಿ ಚೆಕ್ ಮಾಡಿ ನಮ್ದು ರೈತ ಸಂಜೀವಿನಿ, ರೈತ ಶಕ್ತಿ ಬ್ಯಾಗ್ ನ ತಗೊಳ್ಳಿ ಅಂತ ಹೇಳಕ್ ಏನಂದ್ರೆ, ನಮ್ದು ಲೋಗೋನು ಮತ್ತೆ ಕಂಪ್ನಿ ಹೆಸರು ಮತ್ತೆ ಅಡ್ರೆಸ್. ಕಂಪ್ನಿ ಹೆಸರು ಬಂದು KNL ಆರ್ಗ್ಯಾನಿಕ್ ಮೆನ್ಯೂರ್ಸ್ ಅಂತ. ನಮ್ದು ಅಡ್ರೆಸ್ ಬಂದ್ಬಿಟ್ಟು ಕಿಕ್ಕೇರಿ ಕಾಳೆನಹಳ್ಳಿ, ಕೇರ್ಪೇಟೆ ತಾಲೂಕು, ಮಂಡ್ಯ ಡಿಸ್ಟಿಕ್ ಹತ್ರ ಬರುತ್ತೆ. ರೈತ ಸಂಜೀವಿನಿ ಬಂದು ಒಂದ್ ಬ್ಯಾಗ್ 40 kg ಬ್ಯಾಗ್ 350 rupees ಇರುತ್ತೆ. ಮಿನಿಮಮ್ 100 bags ಆರ್ಡರ್ ಇರುತ್ತೆ. 200 kilometers ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಇರುತ್ತೆ ನಿಮ್ಗೆ. ಇನ್ನೊಂದು ರೈತ ಶಕ್ತಿ ಬ್ಯಾಗ್ ಬಂದ್ಬಿಟ್ಟು ನಿಮ್ಗೆ ಮಿನಿಮಮ್ 50 bags ಆರ್ಡರ್ ಮಾಡಿದ್ರೆ ಅದ್ರ ಜೊತೆಗೆ ನಿಮ್ಗೆ 3 ತರ ಮೆಟೀರಿಯಲ್ಸ್ ಎಕ್ಸ್ಟ್ರಾ ಫ್ರೀ ಸಿಗತ್ತೆ. ಪ್ಲಸ್ 150 kilometers ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಇರುತ್ತೆ ನಿಮ್ಗೆ. 3 ತರ ಐಟಮ್ ಏನೇನ್ ಫ್ರೀ ಬರುತ್ತೆ ನಿಮ್ಗೆ ಅಂತ ಅಂದ್ರೆ, ಒಂದು 1 ಲೀಟರ್ದು ನೀಮ್ ಆಯಿಲ್ ಸಿಗತ್ತೆ, 5 ಲೀಟರ್ದು ಸಾಯಿಲ್ ಬೂಸ್ಟಿಂಗ್ ಸಿಗತ್ತೆ, 2 ಬ್ಯಾಗ್ 40 kg ನೀಮ್ ಪೌಡರ್ ಸಿಗತ್ತೆ ನಿಮ್ಗೆ. ನಾವು ಹೇಳಿದ್ವಲ್ಲ 2 ತರ ಬ್ರ್ಯಾಂಡ್ ಅವೈಲಬಿಲಿಟಿ ಇದೆ ನಮ್ಮ ಹತ್ರ ಅಂತ ಹೇಳ್ಬಿಟ್ಟು. ಇದು ರೈತ ಸಂಜೀವಿನಿ ಬಂದು, ಇದು ರೈತ ಶಕ್ತಿ. ಮತ್ತೆ ಇದು ಯಾವ ತರ ಇರತ್ತೆ ಮೆಟೀರಿಯಲ್, ಡಿಫ್ರೆನ್ಸ್ ಏನು ಅದು ಎರಡು ಮತ್ತೆ ಮೆಟೀರಿಯಲ್ಗೆ ಅಂತ ಡೌಟ್ಸ್ ಇರುತ್ತೆ. ಮತ್ತೆ ಇನ್ನೊಂದ್ ಏನ್ ಕ್ಲಾರಿಫಿಕೇಶನ್ ಅಂದ್ರೆ, ಇದು ನಮ್ದೇ ಕಂಪ್ನಿದು ನಮ್ದೇ ಬ್ರ್ಯಾಂಡ್ ಇದು ಅಂತ ಅನ್ನೋದಕ್ಕೆ ನಿಮ್ಗೆ ಕ್ಲಾರಿಫಿಕೇಶನ್ ಏನಂದ್ರೆ, ಫಸ್ಟ್ ನಮ್ದು ಇದು ಲೋಗೋ ಬರುತ್ತೆ, 2 ಬ್ಯಾಗ್ ಅಲ್ಲೂ ನಮ್ದು ಲೋಗೋ ಬರುತ್ತೆ. ಮತ್ತೆ ಇದು ಕೆಳಗಡೆ ಬಂದು KNL ಆರ್ಗ್ಯಾನಿಕ್ ಮೆನ್ಯೂರ್ಸ್ ಅಂತ ನಮ್ದು ಕಂಪ್ನಿ ನೇಮ್ ಇರುತ್ತೆ. ಅದೇ ಕ್ಲಾರಿಫಿಕೇಶನ್. ನಿಮ್ಗೆ ಕ್ಲಾರಿಫಿಕೇಶನ್ ನೋಡ್ಕೊಂಡು ಬ್ಯಾಗ್ ತಗೊಳ್ಳಿ. ಇದ್ ನೋಡಿ, ರೈತ ಸಂಜೀವಿನಿ ಪ್ರಾಡಕ್ಟ್ ಇದು ಈ ತರ ಸಿಗತ್ತೆ ನಿಮ್ಗೆ. 4 ತರ ಮೆಟೀರಿಯಲ್, 5 ತರ ಮೆಟೀರಿಯಲ್ ಯೂಸ್ ಮಾಡ್ಕೋತೀವಿ ಇದಕ್ಕೆ. 5 ತರ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಇದು ಮಾಡೋ ಅಂತದ್ದು. ಇದು ರೈತ ಸಂಜೀವಿನಿ ಪ್ರಾಡಕ್ಟ್. ಇದು ಬಂದು ರೈತ ಶಕ್ತಿ. ನಿಮ್ಗೆ ರೈತ ಶಕ್ತಿ ಬಂದು ಈ ತರ ಇರತ್ತೆ ನೋಡಿ. ಇದ್ರಲ್ಲಿ ಬೇವಿನ ಹಿಂಡಿ, ಕಾಯಿಮೆಟೆ ಪೌಡ್ರು ಮತ್ತೆ ಸುಣ್ಣ ಎಲ್ಲ, ಅದ್ರಲ್ಲೂ ಸುಣ್ಣ ಇರುತ್ತೆ. ಇದ್ರಲ್ಲಿ ಏನೋ ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ, ಬೇವಿನ ಪುಡಿ ಎಲ್ಲ ಮಿಕ್ಸಿಂಗ್ ಇರುತ್ತೆ ಇದ್ರಲ್ಲಿ. ಮತ್ತೆ ರೈತ ಶಕ್ತಿ ಜೊತೆಗೆ ನಾವು 3 ತರ ಮೆಟೀರಿಯಲ್ ಫ್ರೀ ಮಾಡ್ಕೊಡ್ತೀವಿ ಅಂತ ಹೇಳಿದ್ದು. ಅದು ಬಂದು 1 ಲೀಟರ್ದು ರಾಯಲ್ ಕಿಂಗ್ ಅಂತ ಬೇವಿನ ಎಣ್ಣೆ ಸಿಗತ್ತೆ ನಿಮ್ಗೆ.
ಒಂದು 5 ಲೀಟರ್ದು ಸಾಯಿಲ್ ಬೂಸ್ಟರ್ ಫ್ರೀ ಸಿಗತ್ತೆ ನಿಮ್ಗೆ. ಮತ್ತೆ 2 ಬ್ಯಾಗ್ 40 kgದು ಬೇವಿನ ಪುಡಿ ಸಿಗತ್ತೆ. ಬೇವಿನ ಪುಡಿ ನೀವೇ ಬಂದು ಬೇಕಾದ್ರೆ ನೋಡ್ಕೊಂಡು ಕ್ರಶ್ ಮಾಡಿಸ್ಕೊಂಡು ತಗೊಂಡ್ ಹೋಗ್ಬೋದು. ರೈತ ಸಂಜೀವಿನಿ ಆಗ್ಲಿ ರೈತ ಶಕ್ತಿ ಆಗ್ಲಿ ಎಷ್ಟ್ ಕೆಜಿದು ಪ್ಯಾಕೆಟ್ ಬರುತ್ತೆ ಮತ್ತೆ ಅದು ಪ್ರೈಸ್ ಏನಂತ ಹೇಳ್ತೀರಾ? ಹಾ ಸರ್, ಇದು 2 ಬಂದು 40 kg ಬ್ಯಾಗ್ಸೇ ಬರುತ್ತೆ, 40 kgನೇ ಇರತ್ತೆ. ನೀಮ್ ಕೇಕ್ನು 40 kgನೇ ಬರುತ್ತೆ. ಬಟ್ ಡಿಫ್ರೆನ್ಸ್ ಏನಂತ ಅಂದ್ರೆ ರೈತ ಸಂಜೀವಿನಿ ಬಂದು ಮಿನಿಮಮ್ 100 ಬ್ಯಾಗ್ಸ್ ಆರ್ಡರ್ ಮಾಡ್ಬೇಕು. ಅದು 350 rupees ಪರ್ ಬ್ಯಾಗ್ ಬೀಳುತ್ತೆ. ವಿತಿನ್ 200 ಕಿಲೋಮೀಟರ್ಸ್ ಆರ್ಡರ್ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಇರುತ್ತೆ ರೈತ ಸಂಜೀವಿನಿ. ರೈತ ಶಕ್ತಿ ಬಂದು ಮಿನಿಮಮ್ 50 ಬ್ಯಾಗ್ಸ್ ಆರ್ಡರ್ ಮಾಡ್ಬೇಕು. ಅದ್ರ ಜೊತೆ ನಾವೇನ್ ಹೇಳಿದೀವಿ 3 ಮೆಟೀರಿಯಲ್ಸ್ ಅದು ಫ್ರೀ ಬರುತ್ತೆ. ಪ್ಲಸ್ ಅದು ನಿಮ್ಗೆ ರೈಟ್ ಬಂದು 1 ಬ್ಯಾಗ್ 600 rupees. ಸಮ್ ಆಫ್ ಒಬ್ಬೊಬ್ರು ಕೇಳ್ತಾರೆ, ಈಗ ನನ್ಗೆ ಫ್ರೀ ಮೆಟೀರಿಯಲ್ಸ್ ಬೇಡ, ಬೇವಿನ ಎಣ್ಣೆ ಅದು ಸಾಯಿಲ್ ಬೂಸ್ಟಿಂಗ್ ಬೇವಿನ ಪುಡಿ ಅದು ಬೇಡ, ನನ್ಗೆ ಬರೀ ರೈತ ಶಕ್ತಿ ಬ್ಯಾಗು ಆತರ ಅಂದ್ರೆ ಕೌಡಂಕ್, ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ, ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಆಗಿರೋ ಅಂತ ಗೊಬ್ಬರ ಬೇಕು ನನ್ಗೆ, ಕಮ್ಮಿ ಮಾಡ್ಕೊಡಿ ಅಂತ ಕೇಳ್ತಾರೆ. ಅದು ಬರೀ ರೈತ ಶಕ್ತಿ ಬ್ಯಾಗು ಒಂದನ್ನೇ ತಗೋತೀನಿ, 50 ಬ್ಯಾಗ್ಸ್ ಸಾಕು ನನ್ಗೆ ಅಂತ ಅಂದ್ರೆ ವಿತಿನ್ 150 ಕಿಲೋಮೀಟರ್ಸ್ 500 rupeesಗೆ ಬ್ಯಾಗ್ ಕೊಡ್ತೀನಿ ಸರ್. ಯಾವ್ದೇ ತರ ಫ್ರೀ ಮೆಟೀರಿಯಲ್ಸ್ ಇರಲ್ಲ ಅದ್ರಲ್ಲಿ. ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಫ್ರೀ? ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಫ್ರೀ ಇರತ್ತೆ. ಅಂದ್ರೆ 3 ಐಟಮ್ಸ್ ಏನ್ ಫ್ರೀ ಹೇಳಿರ್ತೀನಲ್ಲ ಅದು ನಿಮ್ಗೆ ಸಿಗಲ್ಲ. 600 rupees ಪರ್ ಬ್ಯಾಗ್ ತರ ತಗೋತೀನಿ ಅಂತ ಅಂದ್ರೆ ನಿಮ್ಗೆ 3 ಮೆಟೀರಿಯಲ್ಸ್ ಏನ್ ಹೇಳಿದೀನಿ ಅದು ನಿಮ್ಗೆ ಅದು ಫ್ರೀ ಆಗಿ ಕಳ್ಸ್ಕೊಡ್ತೀವಿ ನಾವು. ಮೇಡಮ್, ಈಗ ರೈತ ಸಂಜೀವಿನಿ ಆಗ್ಲಿ ಅಥವಾ ರೈತ ಶಕ್ತಿ ಗೊಬ್ಬರ ಆಗ್ಲಿ ಇದನ್ನ ನಾವು ಯಾವ ಬೆಳೆಗೆ ಬಳಸಬಹುದು ಮೇಡಮ್? ಸರ್, ಇದು ಎಲ್ಲಾ ತರ ಬೆಳೆಗೂ ಹಾಕ್ಬೋದು. ಮೊದ್ಲೇ ಹೇಳ್ದಾಗೆ ರೈತ ಸಂಜೀವಿನಿ ಬಂದು 1:2 ಅಂತ ಅಂದ್ರೆ ಇವಾಗ ನಿಮ್ಗೆ ಒಂದು 10 ವರ್ಷದ ತೆಂಗಿನ ಮರನೋ ಅಡಕೆ ಮರನೋ ಇದೆ ಅಂತ ಅನ್ಕೊಳ್ಳಿ. ಅದಕ್ಕೆ ಇವಾಗ ನಾವ್ ಒಂದು 6-7 kg ಹಾಕಿ ಅಂತ ಹೇಳ್ತೀವಿ. ರೈತ ಸಂಜೀವಿನಿ ಬಂದು ನಿಮ್ಗೆ 6-7 kg ಹಾಕಕ್ ಹೇಳ್ತೀವಿ. ರೈತ ಶಕ್ತಿ ಬ್ಯಾಗ್, ರೈತ ಶಕ್ತಿ ಗೊಬ್ಬರ ತಗೊಂಡ್ರೆ ನೀವು ಅದೊಂದು 4 kgನೇ ಸಾಕು ನಿಮ್ಗೆ. ಯಾಕೆ ಅಂದ್ರೆ ಇದು ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಎಲ್ಲಾ ತರ ಒಂದು 10 ತರ ಮೆಟೀರಿಯಲ್ ಯೂಸ್ ಮಾಡಿ ಮಾಡೋದ್ರಿಂದ ನಿಮ್ಗೆ ಅದು ಇದು ಕ್ವಾಂಟಿಟಿ ಕಮ್ಮಿ ಯೂಸ್ ಆಗತ್ತೆ. ನಿಮ್ಗೆ ಏನಂದ್ರೆ ಬೆಲೆನೋ ನಿಮ್ಗೆ ಒಂದ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಬಟ್ ಇದ್ರಲ್ಲಿ ಏನಂದ್ರೆ ರೈತ ಸಂಜೀವಿನಿ ಬಂದು 1:2 ರೇಷಿಯೋದಲ್ಲಿ ಹಾಕ್ಬೇಕು. ರೈತ ಶಕ್ತಿ ಬಂದು 1:1 ರೇಷಿಯೋ ತರ ಹಾಕ್ತಿವಿ ನಾವು. ಎಲ್ಲಾ ಬೆಳೆಗೂ ಬಳಸಬಹುದಲ್ವಾ? ಹಾ ಸರ್, ಎಲ್ಲಾ ತರ ಬೆಳೆಗೂ, ಈಗ ಕಬ್ಬು, ಅಡಕೆ, ತೆಂಗು, ಶುಂಠಿ, ಬಾಳೆ, ಆಮೇಲೆ ನಾವು ಫ್ಲವರ್ಸ್ ಗಳು, ಗುಲಾಬಿ, ಸೇವಂತಿಗೆ, ಎಲ್ಲಾ ಕಡೆ ಎಲ್ಲಾ ಬೆಳೆಗಳಿಗೂ ಹಾಕ್ಬೋದು. ಎಲ್ಲಾ ರೈತರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಏನೇ ಪ್ರಾಡಕ್ಟ್ಸ್ ಬೇಕು ಅಂತ ಅಂದ್ರೂ ಡಿಸ್ಪ್ಲೇ ಕಾಣ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಅವೈಲಬಿಲಿಟಿ ಸಿಗತ್ತೆ. ಪ್ಲಸ್ ಕ್ಲಾರಿಫಿಕೇಶನ್ ಕೊಟ್ಟಿದೀನಿ, ನಮ್ದೇ ಗೊಬ್ಬರನ ಏನು ಅನ್ನೋದಕ್ಕೆ, ನಮ್ದು ಲೋಗೋ, ಕಂಪ್ನಿ ನೇಮು ನೋಡ್ಕೊಂಡು ಬ್ಯಾಗ್ ನ ತಗೊಳ್ಳಿ ಅಷ್ಟೇನೆ. ಥ್ಯಾಂಕ್ ಯು.